ಈ ವಿಡಿಯೋ ನೋಡ್ತಾ ಇದ್ದಂಗೆ ನಮಗನ್ಸೋದು ಏನೋ ವಿಡಿಯೋ ಗೇಮ್ ಮಾಡ್ತಾ ಇದ್ದಾನ ಇಲ್ಲ ಬೇರೇನೋ ಮಾಡ್ತಾ ಇದ್ದಾನೆ ಅನಿಸುತ್ತೆ. ನಾರ್ಮಲಿ ಇಲ್ಲ ಅಂದರೆ ಈ ಮಾಲ್ಗಳಲ್ಲೆಲ್ಲ ಇರುತ್ತಲ್ಲ ಗೇಮ್ಸು, ಆ ಥರ ಏನೋ ಒಂದು ಗೇಮ್ ಮಾಡ್ತಾ ಇರ್ಬೋದು ಅನಿಸುತ್ತೆ. ಆದರೆ ಇಲ್ಲಿ ಗೇಮ್ ಮಾಡ್ತಾ ಇಲ್ಲ, ಇಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಜಪಾನಲ್ಲಿ ಹೊಸದಾಗಿ ಶುರುವಾಗಿದೆ ರಿಮೋಟ್ ವರ್ಕರ್ಸ್ ಜಾಬ್ ಅಂತ. 1 ಅವರ್ಗೆ ಏನಿಲ್ಲ ಅಂದರೂ $3.25 ಕೊಡ್ತಾ ಇದ್ದಾರೆ. ಹತ್ತತ್ರ $280 ಹತ್ತತ್ರ ಕೊಡ್ತಾ ಇದ್ದಾರೆ 1 ಅವರ್ಗೆ. ಅಂದರೆ ಸುಮಾರು ಒಂದು ದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಅಂತ ಎಲ್ಲ ಕೇಳ್ತಾ ಇರ್ತಾರಲ್ಲ, ಇದು ಹೊಸ ರೀತಿ ವರ್ಕ್ ಫ್ರಮ್ ಹೋಮ್ ಜಪಾನಲ್ಲಿ, ಅದು ಟೋಕಿಯೋನಲ್ಲಿ ಶುರುವಾಗಿರೋದು. ಮನೆಯಲ್ಲೇ ಕೂತ್ಕೊಂಡು ರಿಮೋಟ್ ವರ್ಕ್, ರೋಬೋಟ್ಗಳು ಕೆಲಸ ಮಾಡ್ತಾ ಇರುತ್ತೆ ಮನೆಯಲ್ಲಿ, ಅದರ ರಿಮೋಟ್ ಇವ್ರು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆ ರೀತಿ ವರ್ಕ್ಗಳು ಜಪಾನಲ್ಲಿ ಶುರುವಾಗಿದೆ. ಮೊದಲೇ ಟೋಕಿಯೋದಲ್ಲಿ ಟ್ರಾಫಿಕ್ ಜಾಸ್ತಿ, ಓಡಾಡೋದಕ್ಕೆ ಹಿಂಸೆ, ಟ್ರಾಫಿಕಲ್ಲಿ ಏನಿಲ್ಲ ಅಂದರೆ 3-4 ಅವರ್ ಟ್ರಾವೆಲ್ ಮಾಡಬೇಕಾಗಿ ಬರುತ್ತೆ. ಇದನ್ನೆಲ್ಲ ನೋಡಿದಂಥ ಕೆಲವಷ್ಟು ಜನ ಈ ರೀತಿ ಟೆಕ್ನಾಲಜಿಗಳನ್ನ ಕಂಡುಹಿಡ್ಕೊಂಡಿದೆ. ಕಂಪ್ನಿಗಳು ಈ ಟೆಕ್ನಾಲಜಿಗಳನ್ನ ಬಳಸ್ಕೊಳ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಶಾಪಿಂಗ್ ಮಾಲ್ಗಳಲ್ಲಿ, ಇನ್ನು ಎಷ್ಟೋ ಸೆಂಟ್ರ್ಗಳಲ್ಲಿ ಈ ರೀತಿ ವರ್ಕ್ ಫ್ರಮ್ ಹೋಮ್ಗಳನ್ನ ಕೂಡ ಕೊಡ್ತಾ ಇದೆ. ನಮಗೆ ಗೊತ್ತಿದ್ದು IT ಫೀಲ್ಡಲ್ಲಿ ವರ್ಕ್ ಫ್ರಮ್ ಹೋಮ್ ಕೊಡ್ತಾಯಿದ್ರು. ಆದರೆ ಈಗೇನಾಗಿದೆ, ಈ ರೀತಿ ಶಾಪಿಂಗ್ ಸೆಂಟ್ರ್ಗಳಲ್ಲಿ, ಇನ್ನು ಬೇರೆ ಮಾಲ್ಗಳಲ್ಲಿ ಕೂಡ ಈ ರೀತಿ ವರ್ಕ್ ಫ್ರಮ್ ಹೋಮ್ ಅನ್ನೋದು ಶುರುವಾಗಿದೆ. ಇದಕ್ಕೆ ಪರ್ ಡೇ ಏನಿಲ್ಲ ಅಂದರೂ ನಾವು ಮನೆಯಲ್ಲೇ ಕೂತು 2,500 ದುಡಿಬೋದು ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಇನ್ನು ಜಾಸ್ತಿನೂ ದುಡಿಬೋದೇನೋ. ಎಂತಕ್ಕೆ ಅಂದರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ 8 ಅವರೇ ಕೆಲಸ ಮಾಡ್ತೀವಿ ಅಂತ ಏನಿಲ್ವಲ್ಲ, 10 ಅವರ್ ಮಾಡ್ಬೋದು, 12 ಅವರ್ ಮಾಡ್ಬೋದು, ಡಿಪೆಂಡಿಂಗ್ ಅಪಾನ್ ನಮ್ಮ ಕೆಪಾಸಿಟಿ ಮೇಲೆ ವರ್ಕ್ ಮಾಡ್ಬೋದು. ಇದಕ್ಕೆ ಅಲ್ಲಿ ಕೊಡ್ತಾ ಇರುವಂಥ ಸಂಬಳ 1 ಅವರ್ಗೆ ಏನಿಲ್ಲ ಅಂದರೂ 280 ಹತ್ತತ್ರ. ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಯಾವುದೇ ರೀತಿ ಬೆವರು ಸುರಿಸ್ಬೇಕು ಅನ್ನೋದಿಲ್ಲ, ಕಷ್ಟಪಡಬೇಕು ಅನ್ನೋದಿಲ್ಲ, ತೂಕ ಎತ್ತಬೇಕು ಅನ್ನೋದಿಲ್ಲ. ಬೆನ್ನು ನೋವಾಗುತ್ತೆ, ಮಂಡಿ ನೋವಾಗುತ್ತೆ, ಬಾಡಿ ನೋವಾಗುತ್ತೆ, ಬಾಡಿ ಪೇಯ್ನ್ ಬರುತ್ತೆ ಅಂತ ಹೇಳೋವಾಗೇ ಇಲ್ಲ. ಕೂತಿದ್ದ ಜಾಗದಲ್ಲಿ ಕೆಲಸ ಮಾಡ್ಬೋದು, ಸಂಬಳ ತಗೋಬೋದು. ಈ ರೀತಿ ಟೆಕ್ನಾಲಜಿ ಮುಂದೆ ಒಂದಲ್ಲ ಒಂದಿನ ನಮ್ಮ ದೇಶದಲ್ಲೂ ಬರುತ್ತೋ ಏನೋ. ಈ ರೀತಿ ಬಂದುಬಿಟ್ರೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋರು ಜಾಸ್ತಿ ಆಗ್ತಾರೆ. ಅದರಲ್ಲೂ ಈ ಗೇಮಿಂಗೆಲ್ಲ ಆಡೋದನ್ನು ಕಲ್ತಿರೋರು ಇದರಲ್ಲಿ ಫಸ್ಟು ಅಂತ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. IT ಫೀಲ್ಡ್ ಅವರು ನಮ್ಮ ಕರೋನಾ ಪೀರಿಯಡಲ್ಲಿ ಕೆಲಸ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದನ್ನು ನೋಡಿದ್ವಿ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅವರಿಗೆ ಬೇರೆಯವರಿಗೆ ಕೆಲಸ ಇರಲಿಲ್ಲ. ಮುಂದೆ ಒಂದಲ್ಲ ಒಂದಿನ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅವ್ರಿಗೂ ವರ್ಕ್ ಫ್ರಮ್ ಹೋಮ್ ಅಂದರೆ ಈ ರೀತಿ ಬಂದ್ಬಿಡುತ್ತೇನೋ ಗೊತ್ತಿಲ್ಲ. ಆದರೂ ಕೂಡ ಎಂತೆಂಥ ಟೆಕ್ನಾಲಜಿಗಳನ್ನ ಜಪಾನ್ ಅವರು ಈಗ ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಅಂದರೆ ಇದು ಮುಂದೆ ಒಂದಲ್ಲ ಒಂದಿನ ಮನುಷ್ಯನ ಉದ್ಧಾರಕ್ಕೆ ಕಾರಣ ಆಗುತ್ತಾ ಇಲ್ಲ ಮನುಷ್ಯನ ಅಂತ್ಯಕ್ಕೆ ಕಾರಣ ಆಗುತ್ತಾ ಏನು ಗೊತ್ತಾಗದೇ ಇರುವಂಥ ವಿಷಯಗಳು. ನಾವು ಆ ಟೈಪ್ ತನಕ ಕಾಯಲೇಬೇಕು ಮುಂದೆ ಏನಾಗ್ಬೋದು ಅಂತ. ಒಟ್ಟಿನಲ್ಲಿ ದೊಡ್ಡವರೆಲ್ಲ ಹೇಳಿದ್ದು ಒಂದೇ, ಈ ಟೆಕ್ನಾಲಜಿ ಅನ್ನೋದು ಮನುಷ್ಯರ ಅಂತ್ಯಕ್ಕೆ ಕಾರಣ ಆಗುತ್ತೆ ಅಂತ. ಇಲ್ಲಿ ಸದ್ಯಕ್ಕೆ ರಿಮೋಟ್ ವರ್ಕರ್ ಕೆಲಸ ಮಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗಿ ರೋಬೋಟ್ಗಳು ಅವೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಮನುಷ್ಯರಿಗೆ ಕೆಲಸ ಇಲ್ದಾಗುತ್ತೆ. ಕೊನೆಗೆ ಈಗ ಸಿಗ್ತಾ ಇರೋಂಥ ಸಂಬಳನೂ ಸಿಗದೆ ಇರೋವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಅಂಥದ್ದೆಲ್ಲ ಮುಂದಿನ ದಿನಗಳಲ್ಲಿ ನಡೆಯೋ ಚಾನ್ಸಸ್ಸು ತುಂಬಾ ಇದೆ. ಕಾರಣ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಯಾವ ರೀತಿ ಟೆಕ್ನಾಲಜಿ ಇದೆ ಅನ್ನೋದನ್ನು. ಇಂಥ ಟೆಕ್ನಾಲಜಿ ನಮ್ಮ ಸುತ್ತಮುತ್ತ ತುಂಬಾ ಬೆಳೀತಾ ಇದ್ದಾವೆ. ಇವು ಮನುಷ್ಯರಿಗೆ ಅನುಕೂಲನೂ ಮಾಡ್ಕೊಳ್ತಾ ಇದೆ, ಅನಾನುಕೂಲನೂ ಫ್ಯೂಚರಲ್ಲಿ ಆಗೋ ಚಾನ್ಸಸ್ಸು ಇರುತ್ತೆ. ಇಂಥ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.